Fifth semester Indian Accounting Standard. Property, plant, equipment. Problem. Shiva Limited purchased a Xerox machine. The price paid for the machine is the 1,50,000 including GST. The NPV gets a credit of rupees 50,000 while calculating the tax payable on furnished goods sold. Additional costs are freight 3,000, import duty 7,000, installation expenses 1,500. The estimate of the dismantleization 3,500 after the machine was put to use. 2,000 was meant. Maintenance calculate original cost of asset or as per Indian Accounting Standard 60. This problem maintenance expense of the 2,000 is not considered to calculate cost of the assets. ಕ್ಯಾಲ್ಕುಲೇಷನ್ ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಕ್ಕೆ ಇನ್ನು 2,000 ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ನ ಪ್ರಾಬ್ಲಮ್ಲಿ ಕನ್ಸಿಡರ್ ಮಾಡೋಂಗಿಲ್ಲ. ನೆಕ್ಸ್ಟ್ ಬಿಕಾಸ್ ಇಟ್ ಈಸ್ ದ ಆ್ಯನ್ ಎಕ್ಸ್ಪೆನ್ಸಸ್ ವಿಚ್ ಇಸ್ ದ ಚಾರ್ಜಸ್ ಟು ಪ್ಲಾಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋದ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಅಸೆಟ್ಸ್ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16. ಪರ್ಚೇಸ್ ಪ್ರೈಸ್ 1,50,000 ಕೊಟ್ಟಿದ್ದಾರೆ, ಬರ್ಕೋಬೇಕಾಗುತ್ತೆ. ನೆಕ್ಸ್ಟು ಮೈನಸ್ GST ಟು ಕ್ರೆಡಿಟ್ 50,000. ಇನ್ಕ್ಲೂಸಿವ್ GST ಅಂತ ಕೊಟ್ಟಿದ್ರೆ 50,000ನ ಮೈನಸ್ ಮಾಡ್ಕೋಬೇಕು, 1,50,000. ನೆಕ್ಸ್ಟು ಔಟರ್ ಕಾಲಮ್ಗೆ 1,00,000 ಬರುತ್ತೆ. ನೆಕ್ಸ್ಟು ಆ್ಯಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಎಲ್ಲ ಆ್ಯಡ್ ಮಾಡ್ಕೋಬೇಕು. ಫಸ್ಟ್ ಒನ್ನು ಫ್ರೈಟ್ ಚಾರ್ಜಸ್ಸು 3,000 ಕೊಟ್ಟಿದ್ದಾರೆ, ಫ್ರೈಟ್ ಚಾರ್ಜಸ್ 3,000. ನೆಕ್ಸ್ಟ್ ಇಂಪೋರ್ಟ್ ಡ್ಯೂಟಿ 7,000, ಇಂಪೋರ್ಟ್ ಡ್ಯೂಟಿ 7,000. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸಸ್ ಇದೆ 1,500 ಬರ್ಕೋಬೇಕು. ನೆಕ್ಸ್ಟ್ ಕಾಸ್ಟ್ ಆಫ್ ಡಿಸ್ಮೆಂಟಲಿಂಗ್ 3,500 ಇದೆ. ಟೋಟಲ್ ಮಾಡ್ಕೋಬೇಕು. ಟೋಟಲ್ ಮಾಡ್ಕೊಂಡ್ರೆ 50,000 ಬರುತ್ತೆ. ನೆಕ್ಸ್ಟು ಪರ್ಚೇಸ್ ಪ್ರೈಸ್ ಏನಿದೆ ಇಲ್ಲಿ ಔಟರ್ ಕಾಲಮಲ್ಲಿ 1,00,000 ಬಂದಿದೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡಾಗ 15,000 ಬರುತ್ತೆ. ನೆಕ್ಸ್ಟು ಪರ್ಚೇಸ್ ಪ್ರೈಸು ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ಕೋಬೇಕು. ಪ್ಲಸ್ 15,000 ಮಾಡಿದ್ರೆ 1,15,000 ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋದ. ನೆಕ್ಸ್ಟ್ ಕರ್ನಾಟಕ ಲಿಮಿಟೆಡ್ ಸೆಟಪ್ ಎ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ನಿಯರ್ ಇಂಡಸ್ಟ್ರಿಯಲ್ ಏರಿಯಾ. ದ ಪ್ರೈಸ್ ಪೇಯಬಲ್ ಫಾರ್ ದ ಎಕ್ವಿಪ್ಮೆಂಟ್ ಈಸ್ 2,15,000 including GST of rupees 25,000. To finance the equipment, the company took a book loan of rupees 50,000 at an interest rate 14.5%. Additional cost include freight 6,000, customs duty 5,000, installation charge 5,000, design and development charges 10,000 rupees. 1,000 will be incurred on cleaning the spare parts after the equipment put to use. Calculate original cost assets as per Indian Accounting Standard 16. ಪ್ರಾಬ್ಲಮ್ ನೋಡ್ಕೊಳ್ಳೋದ. ಫಸ್ಟ್ ಒಂದು ನೋಟ್ ಇದೆ. ಫೈನಾನ್ಸ್ ಕಾಸ್ಟ್ ಇಸ್ ನಾಟ್ ಕನ್ಸಿಡರ್ಡ್ ಫಾರ್ ದ ಕ್ಯಾಲ್ಕುಲೇಟಿಂಗ್ ಕಾಸ್ಟ್ ಆಫ್ ದ ಅಸೆಟ್ಸ್ ಬಿಕಾಸ್ ಇಟ್ಸ್ ಕನ್ಸಿಡರ್ಡ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಫೈನಾನ್ಸ್ ಕಾಸ್ಟ್ ಗೊತ್ತಿದ್ರೆ ಪ್ರಾಬ್ಲಮಲ್ಲಿ ಪ್ರಾಪರ್ಟಿ ಪ್ಲಾಂಟ್ ಎಕ್ವಿಪ್ಮೆಂಟಲ್ಲಿ ಕನ್ಸಿಡರ್ ಮಾಡೋಂಗಿಲ್ಲ, ಯಾಕಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನೋಟ್ ನಂಬರ್ 2, ಕ್ಲೀನಿಂಗ್ ಚಾರ್ಜಸ್ ಹ್ಯಾಸ್ ಬೀನ್ ಇನ್ಕರ್ಡ್ ಆಫ್ಟರ್ ದ ಎಕ್ವಿಪ್ಮೆಂಟ್ ಆಫ್ ದ ಪುಟ್ ಟು ಯೂಸ್. ಕ್ಲೀನಿಂಗ್ ಚಾರ್ಜಸ್ನು ಆ್ಯಡ್ ಮಾಡ್ಕೋಬಾರ್ದು. ಕ್ಲೀನಿಂಗ್ ಚಾರ್ಜಸ್ ಇಲ್ಲಿ ಆಫ್ಟರ್ ದ 1,000 ರೂಪೀಸ್ ಇದೆ, 1,000 ರೂಪೀಸ್ ಆ್ಯಡ್ ಮಾಡ್ಕೊಳಂಗಿಲ್ಲ. ನೆಕ್ಸ್ಟು ಸಾಲ್ವ್ ಮಾಡೋದ. ಪರ್ಚೇಸ್ ಪ್ರೈಸ್ 2,15,000 ಇದೆ, 2,15,000 ಬರ್ಕೋಬೇಕು. ನೆಕ್ಸ್ಟು ಮೈನಸ್ ಬ್ಯಾಂಕ್ ಲೋನ್ ಕೊಟ್ಟಿದ್ದಾರೆ, ಬ್ಯಾಂಕ್ ಲೋನ್ನ ಮೈನಸ್ ಮಾಡ್ಕೋಬೇಕು. 50,000 ಬ್ಯಾಂಕ್ ಲೋನ್ 50,000. ದ ಟುಕ್ ಎ ಬ್ಯಾಂಕ್ ಲೋನ್ ಆಫ್ rupees 50,000 ಕೊಟ್ಟಿದ್ದಾರೆ, 50,000 ಮೈನಸ್ ಮಾಡ್ಕೊಂಡ್ರೆ 2,00,000 ಬರುತ್ತೆ. ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ನೆಲ್ಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಒಂದು ಫ್ರೈಟ್ ಚಾರ್ಜಸ್ಸು 6,000 ಕೊಟ್ಟಿದ್ದಾರೆ, 6,000 ಫ್ರೈಟ್ ಚಾರ್ಜಸ್ಸು. ನೆಕ್ಸ್ಟು ಕಸ್ಟಮ್ ಡ್ಯೂಟಿ 5,000 ಇದೆ, ಕಸ್ಟಮ್ ಡ್ಯೂಟಿ 5,000. ಇನ್ಸ್ಟಾಲೇಷನ್ ಚಾರ್ಜ್ ನೆಕ್ಸ್ಟು 5,000, ಇನ್ಸ್ಟಾಲೇಷನ್ ಚಾರ್ಜ್ 5,000 ಇದೆ. ನೆಕ್ಸ್ಟು ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜ್ 10,000, ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ 10,000 ಇದೆ. ಅದನ್ನು ಬರ್ಕೋಬೇಕಾಗುತ್ತೆ ಇನ್ನರ್ ಕಾಲಮಲ್ಲಿ. ನೆಕ್ಸ್ಟು ಎಲ್ಲ ಆ್ಯಡ್ ಮಾಡಿದಾಗ 26,000 ಬರುತ್ತೆ. ಔಟರ್ ಕಾಲಮಲ್ಲಿ ಬರ್ಕೋಬೇಕು ಈ ಡೈರೆಕ್ಟ್ ಎಕ್ಸ್ಪೆನ್ಸಸ್ನೆಲ್ಲ. ನೆಕ್ಸ್ಟು 2,00,000 ಪ್ಲಸ್ 26,000 ಆ್ಯಡ್ ಮಾಡಿದಾಗ 2,26,000 ಬರುತ್ತೆ. ಇದು ಕಾಸ್ಟ್ ಆಫ್ ಅಸೆಟ್ಸ್ ಆಗುತ್ತೆ.